ನಮ್ಮ ಸ್ಥಳೀಯ ಪಾಲಿಕೆ ಆಯ್ತು, ನಮ್ಮ ಗೌರ್ಮೆಂಟ್ ಏನು ಆಧಾರ ನಮ್ಮ ಆಡಳಿತ ಮಾಡ್ತಾರಲ್ಲ ಅವ್ರೇನ್ ಮಾಡ್ತಾ ಇಲ್ಲ. ಈಗ ನೀವು ಎದ್ದು ಹೇಳಬೇಕು, ಎಚ್ಚೆತ್ತುಕೊಳ್ಬೇಕು, ಎದ್ದು ಅವ್ರನ್ನ ಬಡಿದಪ್ಪಿಸಿ ಇದನ್ನು ಸರಿಯಾಗಿ ರೀಸೈಕಲ್ ಮಾಡುವಂಗ ಕೆಲಸ ನೀವು ಮಾಡಬೇಕು. ನಿಮ್ಗೆ ಅದಕ್ಕೆ ಇವತ್ತು ಇವ್ರೇನು ಮಾಡ್ತಾ ಇದಾರಲ್ಲ ಇದು ನಿಮ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಏನೇನಂತ ಹೇಳಿ. ಈಗ ನಮ್ಗೆ ಇದು ಪ್ಲಾಸ್ಟಿಕ್ ಎಲ್ಲ ಆಯ್ತು. ಈಗ ಎರಡನೇದು ಬರೋಣ, ಈಗ ಎರಡನೇದು ವಸ್ತು ಬರೋಣ. ಎರಡನೇದು ಏನು ಹೇಳ್ರಿ, ಎರಡನೇದು ಏನು ಹೇಳಿದ ನಾವು ನಾನ್ ಬ್ಯಾಗ್ ಪೇಪರ್ ತೊಗೊಳೋದು. ಈಗ ಪೇಪರ್ ಎದರಿಂದ ತಯಾರಾಗತ್ತೆ ಪೇಪರ್? ಮರದಿಂದ, ಹೌದಲ್ಲ? ಸೊ ಈಗ ನೀವು ಒಂದು ಪೇಪರ್ ಚೆಲ್ಲಿದ್ರಿ ಏನ್ 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 ಇದು ಮಾಡಿದಾಗ ಆತ ಸೂತ್ರ ಚೆಲ್ಲಿದ್ರೆ ಸುತ್ತಂಗ, ಹೌದಲ್ಲ? ಮತ್ತೆ ಸೊ ಮರ ಏನೇನ್ ಕೊಡ್ತೈತಿ ಹೇಳ್ರಿ? ಮತ್ತೆ ಚಪ್ಪಾಳ ಚಪ್ಪಾಳ. ಇದು ದೊಡ್ಡ ದೊಡ್ಡ ಜ್ಞಾನ ಆಗ ನಿಮಗ ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನ ಕಾರ್ಪೊರೇಷನ್ ಗೊತ್ತಿಲ್ಲ. ನೀವು ಏನೈತಲ್ಲ ಪೇಪರ್ ಅಂದ್ರೆ ಎಲ್ಲಾ ಪೇಪರ್ ಬಂದು ಬಸ್ ಟಿಕೆಟ್ ಬಂತ, ಮತ್ತೆ ಅವ್ರು ಬಂತಂದ್ರೆ ಮಿರ್ಚಿ ಪೇಪರ್ ತಿನ್ನೋದು, ಈ ಕಾರ್ಡು ಬುಕ್, ನಿಮ್ ರಫ್ ಪೇಪರ್, ಕಾರ್ಡ್ಬೋರ್ಡ್, ನ್ಯೂಸ್ ಪೇಪರ್, ಎಲ್ಲಾ ಪೇಪರ್ ಗಿಡದಿಂದ ತಯಾರಾಕೈತಿ. ನೀವು ಪೇಪರ್ ಉಳಿಸೋದಂದ್ರೆ ಏನಾಗ್ತೇನ್ರಿ? ಪೇಪರ್ ಉಳಿಸೋದ್ರೆ ಏನ್ ಹೇಳ್ರಿ? ಆಗ್ತಿವಿಲ್ಲಲ್ಲ ಅಂದ್ರ ವೃಕ್ಷ ಮಾತನ್ನ ಉಳಿಸಿದಂಗೆ ನೀವು. ಈಗ ನೀವು ಏನಿದೆ ಅಂತಲ್ಲ, ಈ ಪೇಪರ್ ಉಳಿಸಿದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರ, ಇಲ್ಲಿ ನೀವ್ ಏನಾದ್ರು ಪೇಪರ್ ಸುಟ್ಟು ಚೆಲ್ಲಿದ್ರೆ ಅಲ್ಲಿ ಏನಾಕೈತಿ, ಅಲ್ಲಿ ಹೋದ್ರೆ ಜಂಗಲ್ನ ಕಟ್ ಮಾಡ್ತಾರ. ಅಂದ್ರ ನೀವು ಪೇಪರ್ ಉಳಿಸಿದ್ರೆ ಏನಂತ, ಗಿಡಗಳನ್ನು ಉಳಿಸಿದಂಗ, ವೃಕ್ಷ ಮಾತನ್ನು ಉಳಿಸಿದಂಗ. ಇದು ನೀವು ವೃಕ್ಷ ಮಾತು ಉಳಿಸ್ತೀರಿ, ಕೈ ಮಾಡ್ತೀರಿ. ಆಮೇಲೆ ಇನ್ನೊಂದು ಏನಂದ್ರೆ, ಇದೇನು ಜಳ ಬರ್ತಾ ಇದ್ದಾರೆ ಹೀಟ್ ವೇವ್ಸ್, ಅದು ಕಮ್ಮಿ ಮಾಡಕ್ಕೂ ಗಿಡಗಳೇ ಬೇಕು ನಮಗೆ. ಗಿಡ ನೆಡ್ರಿ ಅಂತಾರಿಲ್ಲ ಮಕ್ಕಳ, ಗಿಡ ನೆಡ್ರಿ ಅಂತಾರಿಲ್ಲ. ಗಿಡ ನೆಡೋದು ಬಂದು ಇದು ಚಲೋನ, ಗಿಡ ನೆಟ್ಟೆ 3 ವರ್ಷ ಕಾಯಿ ಚಲೋನ. ನಾವು ಅಲ್ಲಿ ಕಟ್ಟಡೊಳಗೆ ಪ್ಲಾಸ್ಟಿಕ್ ಗಿಡ ಕಟ್ ಮಾಡಿ ಪೇಪರ್ ಸುಡಿ ಚಲೋ ಉಳಿಸಿದ್ರೆ ಅಲ್ಲಿ ಗಿಡ ನೆಟ್ಟಂಗೆ ಹೋದಿಲ್ಲ ನಾವು, ದೊಡ್ಡ ದೊಡ್ಡ ಗಿಡ. ಸೊ ಮಾಡ್ತೀರಿ ಅದನ್ನೇ ಪೇಪರ್ ಸುಟ್ಟಿಂಗ್ ಅಂತ ಪ್ರತಿಜ್ಞೆ ಮಾಡ್ತೀರಿ. ಅಂದ್ರೆ ಏನ್ ಕೆಳಗೆ ಇಟ್ಕೊಂಡು ಮಾಡಬೇಕು, ನಾವು ಗಿಡಗಳನ್ನು ನೆಡ್ತಾ ಇದ್ದೀವಿ, ಗಿಡಗಳ ರಕ್ಷಣೆ ಮಾಡ್ತಾ ಇದ್ದೀವಿ, ನಮ್ಮ ಏನ್ ಹೀಟ್ ಆಗೋದೈತೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಆ ವೃಕ್ಷ ಮಾತ್ರ ನಿಮ್ಗೆ ಆಶೀರ್ವಾದ ಬರ್ತಾ ಇದೆ. ಸೊ ನೀವು ರೀಸೈಕಲ್ ಮಾಡೋದ್ರಿಂದ ಏನೇನ್ ಹಾಕದಪ್ಪ, 1 ಟನ್ ಆಫ್ ಪೇಪರ್ ನೀವು ರೀಸೈಕಲ್ ಮಾಡಿದ್ರೆ ಹೊಸಾದ್ ಮಾಡಿದ್ರು ಮತ್ತೆ ಈಗೇನು ಇದ್ದಿದ್ದ ಪೇಪರ್ ರೀಸೈಕಲ್ ಏನೇನು ಉಳಿಬಹುದು ಹೇಳ್ರಿ ನಿಮ್ ಪ್ರಕಾರ? 1 ಟನ್ ಪೇಪರ್ ಮಾಡಿದ್ರೆ ರೀಸೈಕಲ್ ಮಾಡಿದ್ರೆ 17 ದೊಡ್ಡ ಗಿಡ ಉಳಿತಾವ. ಏನು ದೊಡ್ಡ ದೊಡ್ಡ ಗಿಡ ಅದಾವಲ್ಲ ಅಂತ 17 ಗಿಡ ಉಳಿತಾವ ಮಕ್ಕಳು, 17 ಗಿಡ ಉಳಿತಾವ 1 ಟನ್ ಪೇಪರ್ ಉಳಿಸಿದ್ರು. ಮುಂದೆ ವಿಚಾರ ಮಾಡಿ ನೀವು, ಈಗ ಎಲ್ಲಾ ಸ್ಕೂಲ್ನವ್ರು ಮಾಡಿದ್ರೆ 1 ಟನ್ ಪೇಪರ್ 17 ದೊಡ್ಡ ಗಿಡ ಜಂಗಲ್ ಉಳಿತಾವ. ಇನ್ನೊಂದು 380 ಆಯಿಲ್ ಕ್ಯಾನ್ ಉಳಿತಾವ, ದೊಡ್ಡ ದೊಡ್ಡ ಬ್ಯಾರಲ್. ಎಷ್ಟು? 380 ಬ್ಯಾರಲ್ ಉಳಿತಾವ. ಮತ್ತೆ ಒಂದೊಂದು ಬ್ಯಾರಲ್ಗೆ ಎಷ್ಟು ಲಕ್ಷಗಟ್ಟಲೆ ಇರ್ತೈತೆ, ಅದನ್ನ ರೊಕ್ಕ ಉಳಿಸಿದಂಗ ನೀವು. ಇನ್ನೊಂದು ಏನು ಕರೆಂಟ್ ಉಳಿದಿದೆ, 5774 ಕಿಲೋವ್ಯಾಟ್ ಅವರ್ ಕರೆಂಟ್ ಉಳಿತೈತೆ ಮಕ್ಕಳು. ಎಷ್ಟು ಉಪಯೋಗ ಐತೆ ನೋಡ್ರಿ ರೀಸೈಕಲ್. ನೀವು ಹೊಸಾದ್ ಮಾಡಕ್ ಹೋದ್ರೆ ಅಷ್ಟು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ ನಾವು ತಯಾರು ಮಾಡ್ಬೇಕು. ಮೈನಿಂಗ್ ತಗೊಂಡ್ರೆ ಮತ್ತೆ ಲೇಬರ್ 1000 ಗಟ್ಟಲೆ ಮೆಂಬರ್ಸ್ ನಾವು ಲೇಬರ್ ರೊಕ್ಕ ಉಳಿಸ್ಬೋದು. ಆಮೇಲೆ ಪ್ಲಾಸ್ಟಿಕ್ ಹಂಗೆ ರೀ, 1 ಟನ್ ಪೇಪರ್ ಪ್ಲಾಸ್ಟಿಕ್ ನೀವು ರೀಸೈಕಲ್ ಮಾಡಕ್ ಕೊಟ್ರೆ ನಾವೇನೀಗ ಹೊರಗಡೆ ಹೊಸ ತಗೊಂಡ್ ಮಾಡ್ತೀವ್ರಿ, ಅದು 6000 ಕಿಲೋವ್ಯಾಟ್ ಅವರ್ ಇದು ಉಳಿತೈತೆ, ಕರೆಂಟ್ ಉಳಿತೈತಿ. 600 ಗ್ಯಾಲನ್ ವಾಟರ್ ಏನು ನೀರು ಉಳಿತೈತೆ. ನಿಮ್ಗೆ 1 ತಿಂಗಳು ಹಾಕೋಷ್ಟು ಈಗ ನೀರು ನೋಡಿ, ಮುಂದಿನ ತಿಂಗಳು ನೀರು ತೊಂದರೆ ಚಾಲು ಆಗುತ್ತೆ. ಈಗ ಎಲ್ಲ ಕಡೆ ನೀರಿಂದು ಹಾಕೋರು ಸ್ಟಾರ್ಟ್ ಆಗೈತೆ. ಈಗ ಕುಡಿಯಾಕ್ಸದ ನೀರು ಈಗ ಬೆಂಗಳೂರು ಸ್ಟಾರ್ಟ್ ಆಗೈತೆ ಅಂತ. ಈಗ ಈಗ ಆಲ್ರೆಡಿ ಕಾರು ಗೀರು ತೊಳೆದೆಲ್ಲ ಬಂದ್ ಮಾಡ್ಸ್ಯಾರ, ಮಾಡಿದ ದಂಡ ಅಂದ್ರೆ ಕುಡಿಯಾಕ ನೀರಿಲ್ಲ. ಆ ನೀರು ಉಳಿತೈತಿ ರೀಸೈಕಲ್ ಮಾಡೋದ್ರಿಂದ. ಹಂಗಂದ್ರೆ ನೀವು ರೀಸೈಕಲ್ ಅಂದ್ರೆ ಏನು ಗೊತ್ತಾಗ್ತಿ? ಈಗ ರೀಸೈಕಲ್ ಮಾಡೋದ್ರಿಂದ ಏನೇನು ಉಪಯೋಗ ಐತೆ ಹೇಳ್ರಿ? ನೀರು ಉಳಿತೈತಿ, ಕರೆಂಟ್ ಉಳಿತೈತಿ, ಗಿಡ ಉಳಿತೈತಿ, ನೀವು ರಾತ್ರಿ ಕರೆಂಟ್ ಹೋಗೋದ ಬಂದ್ ಹಾಕೈತಿ, ಎಲ್ಲಿ ಏನು ಬಂದ್ ಆಗಲ್ಲ, ಎಲ್ಲ ಚಾಲು ಇರ್ತೈತಿ. ಸೊ ಇನ್ನು ಮುಂದೆ ಬರೋದೇ ಇನ್ನೊಂದೇ ಬರ್ತೈತಿ, ಯಾವ್ದು ಹೇಳ್ರಿ? ಇ ವೇಸ್ಟ್.
ಈ ವೇಸ್ಟ್ ಅಂದ್ರೆ ಏನು ಹೇಳಿರಿ? ಹಾ, ಎಲೆಕ್ಟ್ರಾನಿಕ್ ಚಪ್ಪಾಳೆ ಎಲ್ಲರೂ. ಇಲೆಕ್ಟ್ರಾನಿಕ್ ವೇಸ್ಟ್ ಒಳಗೆ ಏನೇನು ಇರ್ತಾವ? ಒಬ್ಬರ ಹೇಳ್ರಿ, ಒಂದೊಂದು ಹೇಳ್ರಿ. ಅದ್ರೊಳಗೆ ಏನೇನು ಇರ್ತೈತಿ? ಈ ವೇಸ್ಟ್ ಕ್ಯಾಮ್ರಾ ಹಿಡಿಬಾ ಪಾನ್ ಆಗ ಮತ್ತೆ ವೈರ್ ಒಳಗಿರ್ತೈತಿ ಕ್ಯಾಮ್ರಾ, ಮೆಟಲ್. ಚಪ್ಪಾಳೆ ಹೊಡ್ರಿ, ಎಲ್ಲರೂ ಚಪ್ಪಾಳೆ ಹೊಡ್ರಿ ಮತ್ತೊಮ್ಮೆ. ಈ ವೇಸ್ಟ್ ಏನಾರ 1 ಟನ್ ಈ ವೇಸ್ಟ್ ನೀವೇನಾರ ಕಂಪ್ಯೂಟರ್ ಸಾಮಾನು ಒಳಗೆ ಬಂಗಾರ ಸದಗಿರ್ತೈತಿ, ಬೆಳ್ಳಿ ಸದಗಿರ್ತೈತಿ ಮಕ್ಕಳು. ನೀವೇನಿಗೆ ಮೊಬೈಲು, ಲ್ಯಾಪ್ಟಾಪು, ಕಂಪ್ಯೂಟರ್ ಏನು ಆನ್ ಮಾಡ್ತಿರಲ್ಲ, ಅದ್ರೊಳಗೆ ಏನಿದೆ ಹೇಳ್ರಿ? ಬಂಗಾರ, ಬೆಳ್ಳಿ ಮತ್ತು ತಾಮ್ರ, ಹಿತ್ತಾಳಿ, ಅಲ್ಯೂಮಿನಿಯಂ ಎಲ್ಲ ಆಗ್ತೈತಿ. ಅಂದ್ರೆ ನೀವು ಚೆಲ್ಲುದು ಸುಡುದು ಮಾಡ್ತೇನಂದ್ರೆ ಏನರ್ಥ ಹೇಳ್ರಿ? ಎಲ್ಲಾನು ಅಷ್ಟೇ ಹಾಳು ಮಾಡತ್ತೇವೆ ಅಂತ ಅರ್ಥ. ಸೊ ಎಷ್ಟೋ ಮಂದಿಗೆ ಅದನ್ನ ಉಳಿಸ್ತೇವೆ. ಮತ್ತ ಇಲ್ಲೂ 600 ಮಂದಿ 1,000 ಕಿಲೋವ್ಯಾಟ್ ಅವರ್ ಕರೆಂಟ್ ಉಳಿತೈತಿ, ತಾಮ್ರ ಉಳಿತೈತಿ, ಬಂಗಾರ ಉಳಿತೈತಿ, ಬೆಳ್ಳಿ ಉಳಿತೈತಿ. ಇದು ಬರೋಬರಿ ಆತ ನಿಮ್ಗೆ ಗೊತ್ತಾಗ್ತದೆ. ಇದರಿಂದ ಈ ವೇಸ್ಟ್ ಅಂದ್ರೆ ಬಹಳ ಮುಖ್ಯ. ಈ ವೇಸ್ಟ್ ನೀವು ವೈರು ಚೆಲ್ಬೇಡ್ರಿ ಮಕ್ಕಳು, ಇಂಥ ವೈರು ಚೆಲ್ಬೇಡ್ರಿ, ಮೊಬೈಲು ಚೆಲ್ಬೇಡ್ರಿ. ಹಂಗೇನಾರ ಇದ್ರೆ ನಾ ಕಾರ್ಡ್ ಕೊಟ್ಟೆಲ್ಲ ಫೋನ್ ಮಾಡಿ ನೀವು ಏನಾರ ಅದೇನಾರ ಬ್ಯಾಡಪ್ಪ ನಮ್ಗೆ ವೇಸ್ಟ್ ಅಂತಂದ್ರೆ. ಈಗ ಮುಖ್ಯ ಬಂದಿರೋದು ಪ್ರಶ್ನೆ, ಈಗ ನಿಮಗೆ ರೀಸೈಕಲ್ ಮಹತ್ವ ಎಷ್ಟು ಗೊತ್ತಾಗ್ತದೆ? ಒಬ್ಬೊಬ್ರು ಒಂದೊಂದು ಹೇಳ್ರಿ. ಈಗ ರೀಸೈಕಲ್ ಅಂತ ನಾವು ಒಬ್ಬರು ಹೇಳ್ರಿ. ಈಗ ರೀಯೂಸ್ ಅಂತ ಹೇಳಿದ್ರೆ ಒಬ್ರು ರೀಸೈಕಲ್ ಅಂತ ಹೇಳ್ರಿ. ಆಮೇಲೆ ಮತ್ತೆ ಸೆಕೆಂಡ್ ಚಾಪ್ಟರ್ ಒಬ್ಬರು ಹೇಳ್ರಿ. ನೀವು ಹೇಳ್ರಿ, ಈಗ ದೊಡ್ಡ ಹೇಳ್ರಿ. ಈಗ ರೀಸೈಕಲ್ ಅಂತ ಹೇಳಿ